ದಮಯಂತಿಗೆ ತಿಳಿಯುತ್ತದೆ, ತಾನು ಇಲ್ಲಿ ಇದ್ದರೆ ತನ್ನ ಮಗುವನ್ನು ಅತ್ತೆ ಮತ್ತು ಅತ್ತೆಯ ಕೆಲಸದವರು ಬಿಡುವುದಿಲ್ಲ. ಏನಾದರೂ ಮಾಡಿ ನಾನು ಇದರಿಂದ ಮುಕ್ತಿ ಪಡೆಯಬೇಕು ಅಂತ ಯೋಚಿಸುತ್ತಿರುತ್ತಾಳೆ. ಆ ಸಮಯದಲ್ಲಿ ಅವರ ಮನೆ ಕಡೆ ಬಂದಿದ್ದು ಗಿರಿ. ಅವಳಿಗೆ ತುಂಬ ಖುಷಿಯಾಯಿತು. ಏನೇ ಸಹಾಯ ಬೇಕಾದರೂ ಜೀವನದಲ್ಲಿ ನನ್ನನ್ನು ಕೇಳು. ವಿಕ್ರಮ್ಗೆ ಸ್ವಲ್ಪ ಕೋಪ ಜಾಸ್ತಿ. ನಿನ್ನಲ್ಲಿ ಪ್ರಾಣವನ್ನೇ ಇಟ್ಟುಕೊಂಡಿದ್ದಾನೆ ಅವನು ಅಂತ ಹೇಳಿದರು. ಸಹಾಯ ಮಾಡುತ್ತೇನೆ ಅಂತ ಕೂಡ ಹೇಳಿದರು. ಗಿರಿಯ ಕೈಯನ್ನು ಹಿಡಿದುಕೊಂಡು ಅವಳು ಹೊರಬಂದವಳು ಮನೆಯಲ್ಲಿ ಇದ್ದ ಎಲ್ಲರನ್ನೂ ಕರೆದಳು. ನಾನು ಸ್ವಲ್ಪ ದಿನ ಅವರ ಮನೆಗೆ ಹೋಗಿ ಬರುತ್ತೇನೆ. ಕಾಂಚನ, ನೀವು ಬೇಕಾದರೆ ನನ್ನ ಜೊತೆ ಸ್ವಲ್ಪ ಬನ್ನಿ. ನಮಗೂ ಕೂಡ ಜಾಗ ಬದಲಾವಣೆ ಆದಂಗೆ ಆಗುತ್ತದೆ. ಮಗುವಿಗೆ ತೊಂದರೆ ಆಗುತ್ತದೆ ಅಂತ ಅವಳು ತಿಳಿದು ಒಂದೇ ಒಂದು ಮಾತಿಗೆ ಒಪ್ಪಿಕೊಂಡಳು. ವಿಕ್ರಮ್ ಅಮ್ಮ ಮತ್ತು ವಿಕ್ರಮ್ನ ಕೆಲವು ಕೆಲಸ ಮಾಡುವ ಹುಡುಗಿಯರಿಗೆ ಇದು ಇಷ್ಟವಾಗಲಿಲ್ಲ. ಏಕೆಂದರೆ ಅವಳನ್ನು ಏನಾದರೂ ಮಾಡಿ ಕಷ್ಟಕ್ಕೆ ಸಿಲುಕಿಸಬೇಕು ಅಂತ. ಆಗ ವಿಕ್ರಮ್ನ ಅಮ್ಮ, ನಾನು ಬರುತ್ತೇನೆ, ನಿನ್ನ ಜೊತೆ ಹೆದರಬೇಡ, ನಾನು ನಿನಗೆ ಬೆಂಗಾವಲಾಗಿ ಇರುತ್ತೇನೆ, ನೀನು ಎಲ್ಲಿ ಹೋದರು ಅಂತ ಹೇಳಿದ ತಕ್ಷಣ ದಮಯಂತಿ ತುಂಬ ಕೋಪದಿಂದ ಅವರ ಮುಖವನ್ನು ನೋಡಿದಳು. ನೀವು ಬರುವ ಅವಶ್ಯಕತೆ ಇಲ್ಲ, ನಾನು ಹೋಗುತ್ತೇನೆ, ತುಂಬ ಸಮಾಧಾನವಾಗಿ ಹೇಳಿದಳು. ನೀವು ಬಂದಿರುವುದಕ್ಕೆ ನಾನು ಹೋಗುತ್ತಿರುವುದು. ಆದರೆ ಇಷ್ಟೊಂದು ಸತ್ಯವನ್ನು ಇವಳು ತನ್ನ ಮುಖದ ಮೇಲೆ ಹೊಡೆದಂತೆ ಹೇಳುತ್ತಿರುವುದನ್ನು ತಡೆದುಕೊಳ್ಳಲು ಸಾಧ್ಯವಾಗದೆ ರೂಮಿನ ಒಳಗೆ ಹೋಗಿ ಬಾಗಿಲನ್ನು ತುಂಬ ಜೋರಾಗಿ ಗಟ್ಟಿಯಾಗಿ ಹಾಕಿದಳು. ಇಂದು ಅವಳಿಗೆ ನಿಜವಾಗಲೂ ಬೇಸರವಾಯಿತು. ಹುಡುಗಿ ಇಂದು ಜೋರಾಗಿ ಮಾತನಾಡುತ್ತಿದ್ದಾಳೆ ಅಂದರೆ ನನ್ನ ಅತ್ತೆಯ ಪವರ್ ಕಡಿಮೆ ಆಗಿ ಸೊಸೆ ಪವರ್ ಜಾಸ್ತಿ ಆಗುತ್ತಿದೆ. ಸಡನ್ನಾಗಿ ಅವಳಿಗೆ ಏನೋ ನೆನಪಿಗೆ ಬಂತು. ಆಗ ಅವಳ ಮುಖ ನಗುವಿನಿಂದ ಅವಳು ಯಾವುದೋ ಹೊಸ ಪ್ಲ್ಯಾನನ್ನು ಮಾಡುತ್ತಿದ್ದಾಳೆ. ಅವಳು ನೆಮ್ಮದಿಯಾಗಿ ಇರುವುದಿಲ್ಲ. ವಿಕ್ರಮ್ ಮತ್ತು ದಮಯಂತಿಯನ್ನು ಇರಲು ಬಿಡುವುದಿಲ್ಲ. ವಿಕ್ರಮ್ ಮತ್ತು ದಮಯಂತಿ ಇವಳು ಎಷ್ಟೇ ಕಷ್ಟ ಕೊಟ್ಟರೂ ಕೂಡ ಅವರು ಮತ್ತೆ ಆ ಕಷ್ಟದಿಂದ ಹೊರಬರುವ ದಾರಿಯನ್ನು ಕಂಡುಕೊಳ್ಳುತ್ತಾರೆ. ಅವರಿಗೆ ಇದು ಹೊಸದಲ್ಲ. ಈ ಬಾರಿ ಅವಳು ಪ್ರೆಗ್ನೆಂಟ್ ಆಗಿದ್ದರಿಂದ ಸ್ವಲ್ಪ ಭಯ. ಎಲ್ಲಿ ಅವಳ ಮಗುವಿಗೆ ತೊಂದರೆ ಮಾಡಿಬಿಡುತ್ತಾಳೋ ಪಾಪಿ ಅತ್ತೆ. ಇತ್ತ ದಮಯಂತಿಯ ಬಟ್ಟೆಗಳನ್ನು ಕಾಂಚನ ಪ್ಯಾಕ್ ಮಾಡುತ್ತಿದ್ದಾಳೆ. ಅವಳು ಒಂದೇ ಒಂದು ಮಾತನ್ನು ಕೂಡ ಹೇಳುವುದಿಲ್ಲ, ಏಕೆ ಹೋಗಬೇಕಾ ಅಂತ. ಕೊನೆಗೆ ದಮಯಂತಿಯನ್ನು ಕೇಳುತ್ತಾಳೆ, ಸಡನ್ನಾಗಿ ಹೋಗುತ್ತಿರುವುದರಿಂದ ನಿಮಗೆ ಬೇಸರವಾಗುತ್ತಿದೆ ಅಂತ. ಆಗಲೂ ಕೂಡ ಅವಳು ಏನೂ ಮಾತನಾಡುವುದಿಲ್ಲ. ನನ್ನ ಮೇಲೆ ಏನಾದರೂ ಕೋಪ ಇದೆಯಾ ಅಂತ ಕೇಳಿದಾಗ ಕಾಂಚನ ಇಲ್ಲ ಅಂತ ತಲೆ ಅಲ್ಲಾಡಿಸುತ್ತಾಳೆ. ಆ ರೀತಿ ಏನೂ ಇಲ್ಲ ಮಗು, ಸುಮ್ಮನೆ ಇಲ್ಲಸಲ್ಲದನ್ನು ಯೋಚನೆ ಮಾಡಬೇಡ. ಅಲ್ಲದೆ ನೀನು ಪ್ರೆಗ್ನೆಂಟ್, ನಿನಗೆ ನಾನು ಒಂದು ಒಳ್ಳೆಯ ಕೇರನ್ನು ಕೊಡಬೇಕು. ಅಲ್ಲಾದರೂ ಸರಿ ಅಂತ ಹೇಳಿದಾಗ ಅವನಿಗೆ ಫೋನ್ ಮಾಡಿ ಹೇಳಬೇಕು ಅಂತ. ನಾನು ಪ್ರೆಗ್ನೆಂಟ್ ಅನ್ನುವ ವಿಷಯ ತಿಳಿದಿದ್ದರೂ ಕೂಡ ಅವರ ಅಮ್ಮನ ವಿಷಯದಿಂದ ನನಗೆ ಬೈದ, ನನ್ನ ಮೇಲೆ ಕೋಪಗೊಂಡು ಹೋದ. ಈಗ ನನಗೆ ಅವನ ಅವಶ್ಯಕತೆ ಇತ್ತು. ಕೊನೆ ಪಕ್ಷ ಆಫೀಸ್ನಲ್ಲಿ ತುಂಬ ಎಮರ್ಜೆನ್ಸಿ ಕೆಲಸ ಇದ್ದರೂ ಒಂದೇ ಒಂದು ಕಾಲ್ ಮಾಡಿ ಚಿನ್ನ ಅಂತ ಮಾತನಾಡಬಹುದು ಅಲ್ಲವೇ. ಆದರೆ ಅವರಿಗೆ ಅಮ್ಮನ ಮನೆಯವರು ಮಾತ್ರ ಇಷ್ಟ. ಸಡನ್ನಾಗಿ ಅವಳ ಕಣ್ಣುಗಳು ತುಂಬಿಕೊಂಡು ಇದನ್ನು ನೆನೆಸಿಕೊಂಡಳು. ಆಗ ಕಾಂಚನ ಹೇಳುತ್ತಾಳೆ, ಚಿಕ್ಕ ಚಿಕ್ಕ ವಿಷಯಗಳನ್ನು ದೊಡ್ಡದು ಮಾಡಿಕೊಂಡು ಈ ಸಂದರ್ಭದಲ್ಲಿ ಯೋಚಿಸಬೇಕು ಅಂತ ಅನಿಸುತ್ತದೆ. ಆದರೆ ನೀನು ಆ ರೀತಿ ಮಾಡಬೇಡ. ಮಗುವಿನ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊ. ನಿನ್ನ ಆರೋಗ್ಯ ನಿನ್ನ ಕೈಯಲ್ಲಿ ಇರುತ್ತದೆ. ಕುದುರೆಯನ್ನು ನೀರಿನ ಬಳಿ ಕರೆದುಕೊಂಡು ಹೋಗಬಹುದು, ಆದರೆ ನೀರನ್ನು ಕುದುರೆ ಕುಡಿಯಬೇಕು. ಅದೇ ರೀತಿ ನಾನು ನಿನಗೆ ಯಾವುದೇ ಬುದ್ಧಿವಾದ ಹೇಳಿದರೂ ಕೂಡ ಅದು ಲೆಕ್ಕಕ್ಕೆ ಬರುವುದಿಲ್ಲ. ನೀನು ಮಾಡುವ ಕೆಲಸವನ್ನು ನೀನು ಮಾಡಬೇಕು. ದಯವಿಟ್ಟು ನಿನಗೆ ಕೈ ಮುಗಿಯುತ್ತೇನೆ. ಮಗುವನ್ನು ನೆಮ್ಮದಿಯಾಗಿರಲು ಬಿಡು, ಉಸಿರಾಲು ಬಿಡು. ನಿನ್ನ ಗಂಡನ ವಿಷಯವನ್ನು ದೊಡ್ಡದು ಮಾಡಿಕೊಂಡು ಆ ಮಗುವಿಗೆ ಕಷ್ಟ ಕೊಡಬೇಡ ಅಂತ ಕಾಂಚನ ಅಮ್ಮ ಹೇಳಬೇಕಾದಾಗ ನಿಜವಾಗಲೂ ಕೂಡ ಅವರ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ನಿಜವಾಗಲೂ ತುಂಬ ಒಳ್ಳೆಯವರು ಅವರು. ಅಜ್ಜಿಯ ಗೆಳತಿ ಅಷ್ಟೇ, ಆದರೆ ಅಜ್ಜಿಗಿಂತ ಒಳ್ಳೆಯವರು. ಅಪರಿಚಿತರಾದ ನಮ್ಮನ್ನು ಸ್ವಂತ ಮನೆಯವರ ರೀತಿ
ನೋಡಿಕೊಳ್ಳುತ್ತಾರೆ. ಒಮ್ಮೊಮ್ಮೆ ಇವರ ಪ್ರೀತಿಯೇ ನನ್ನನ್ನು ಕಟ್ಟಿ ಹಾಕುತ್ತದೆ. ಅಜ್ಜಿ ಕೂಡ ಮೊದಲು ನನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದರು ನಾನು ಪ್ರೆಗ್ನೆಂಟ್ ಆಗಿದ್ದಾಗ. ಅಷ್ಟೇ ಅಲ್ಲ, ನಮ್ಮನೆಯ ಕೆಲಸದವರು ಕೂಡ ಎಷ್ಟು ಚೆನ್ನಾಗಿ ನೋಡಿಕೊಂಡರು. ಇಲ್ಲಿ ಯಾರೂ ಕೆಟ್ಟವರಲ್ಲ, ಸಮಯ ಸಂದರ್ಭ ಅಷ್ಟೇ. ನಾನು ಅದನ್ನು ಅರ್ಥ ಮಾಡಿಕೊಂಡು ಹೋಗಬೇಕು. ಅಜ್ಜಿಯನ್ನು ಕೂಡ ಒಳ್ಳೆಯವರನ್ನಾಗಿ ಕಾಂಚನ ಅಜ್ಜಿ ಮಾಡುತ್ತಾರೆ. ಅವರು ನನಗೆ ಏನು ಬೇಕಾದರೂ ಒಳ್ಳೆಯದನ್ನು ಮಾಡುತ್ತಾರೆ. ದೇವರು ಒಬ್ಬರನ್ನು ಕೆಟ್ಟವರನ್ನಾಗಿ ಮಾಡಿದರೆ ಇನ್ನೊಬ್ಬರನ್ನು ನನ್ನ ಬಳಿ ಒಳ್ಳೆಯವರಾಗಿ ಕಳಿಸುತ್ತಾನೆ. ನಾನು ಇಷ್ಟೊಂದು ಯೋಚಿಸುವುದು ತಪ್ಪು ಅಂತ ಅವಳು ತನಗೆ ತಾನೇ ಸಮಾಧಾನ ಮಾಡಿಕೊಂಡಳು. ನಂತರ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡುತ್ತಿರುವುದನ್ನು ನೋಡಿ ಇನ್ನೇನಾದರೂ ಹಾಕಿಕೊಳ್ಳಬೇಕಾ ಅಂತ ಯೋಚಿಸುತ್ತಿದ್ದಳು. ಅಷ್ಟರಲ್ಲಿ ನಮ್ಮ ಮನೆಯಲ್ಲಿ ಎಲ್ಲ ಸಾಮಾನುಗಳಿವೆ. ಪೌಡರ್, ಪೇಸ್ಟು, ಕ್ರೀಮ್. ಅದನ್ನು ಕೂಡ ನೀನು ತೆಗೆದುಕೊಳ್ಳಬೇಡ. ಕೇವಲ ನಿನ್ನ ಬಟ್ಟೆಗಳನ್ನು ತೆಗೆದುಕೊಂಡು ಬಾ. ಇಲ್ಲವಾದರೆ ಅಲ್ಲೇ ಶಾಪಿಂಗ್ ಮಾಡಿಸುತ್ತೇನೆ. ಗಿರಿಗೆ ಕೈ ತುಂಬ ಸಂಬಳ ಬರುತ್ತದೆ. ಆದರೆ ಆ ಸಂಬಳವನ್ನು ತಿನ್ನಲು ಅವನ ಬಳಿ ಯಾವುದೇ ಸಂಬಂಧದವರು ಇಲ್ಲ. ತುಂಬ ಆಸ್ತಿ ಮಾಡಿದ್ದಾನೆ. ಅವಳು ಅವನನ್ನು ನೋಡಿ ಏನನ್ನು ಮಾತನಾಡಲಿಲ್ಲ. ಮನಸ್ಸಿನ ಒಂದು ಕಡೆ ವಿಕ್ರಮ್ಗೆ ಹೇಳದೆ ಹೋಗುತ್ತಿದ್ದೇನೆ ಅನ್ನುವ ದುಃಖವಿದ್ದರೆ ಇನ್ನೊಂದು ಕಡೆ ಯಾವುದೇ ಕಾರಣಕ್ಕೂ ವಿಕ್ರಮ್ನ ಅಮ್ಮನ ಜೊತೆ ಇರಲು ಸಾಧ್ಯವೇ ಇಲ್ಲ ಅಂತ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಈ ಸಂದರ್ಭದಲ್ಲಿ ಅವರು ಬೇಸರ ಮಾಡಿಕೊಳ್ಳುತ್ತಾರೆ ಅಂತ ನಾನು ಮಗುವಿಗೆ ತೊಂದರೆ ಮಾಡಬಾರದು. ನನ್ನ ಮಗು ಆರೋಗ್ಯವಾಗಿ ಇರಬೇಕು ಅಂತ ಯೋಚಿಸಿದಳು. ಈತ ವಿಕ್ರಮ್ ಕೂಡ ತನ್ನ ಕೆಲಸವನ್ನು ಮಾಡಲು ಪ್ರಯತ್ನಿಸುತ್ತಿದ್ದಾನೆ. ಆದರೆ ಅವನಿಗೆ ಅದರಲ್ಲಿ ಕಾನ್ಸಂಟ್ರೇಷನ್ ಮಾಡಲು ಸಾಧ್ಯವಾಗುತ್ತಿಲ್ಲ. ಪದೇ ಪದೇ ಅವಳ ಮುದ್ದು ಮುಖ ನೆನಪಾಗುತ್ತದೆ. ಮುದ್ದು ಮುಖವನ್ನು ಮುದ್ದಾಡಬೇಕು ಮನಸ್ಸಿನಲ್ಲಿ ಅಂತ ಅನಿಸುತ್ತದೆ. ಆದರೆ ಅವಳು ಅವರ ಅಮ್ಮನ ಬಗ್ಗೆ ಮಾತನಾಡಿದ ಅಷ್ಟು ಮಾತುಗಳನ್ನು ನೆನೆಸಿಕೊಂಡು ದುಃಖವಾಗುತ್ತದೆ. ಎಷ್ಟೇ ಆಗಲಿ, ಅವರು ನನ್ನ ಅಮ್ಮ, ನನ್ನನ್ನು ಸಾಕಿದ್ದಾರೆ, ಬೆಳೆಸಿದ್ದಾರೆ ಅಂತ ಬೇಸರ ಮಾಡಿಕೊಂಡನು. ಅಷ್ಟರಲ್ಲಿ ಅವನಿಗೆ ಕಾಲ್ ಬಂತು. ಗಿರಿಯಿಂದ ದಮಯಂತಿ ನನ್ನ ಜೊತೆ ಬರುತ್ತಾಳಂತೆ. ಸ್ವಲ್ಪ ದಿನ ಸುಧಾರಿಸಿಕೊಂಡು ನೀನು ಇಂದು ಬಂದು ಬಿಡು ಇಲ್ಲಿಗೆ. ನೀವಿಬ್ಬರು ನನ್ನ ಮನೆಯಲ್ಲಿ ಇದ್ದು ಬಿಡಿ ಅಂತ ಹೇಳಿದ. ಅವನಿಗೆ ಆಶ್ಚರ್ಯ ಮತ್ತು ಶಾಕ್ ಆಯಿತು. ನನಗೆ ಹೇಳದೆ ಅವಳು ಹೋಗುತ್ತಿದ್ದಾಳೆ ಅಂತ ಅಂದುಕೊಂಡ. ಏನು ಹೇಳುತ್ತಿದ್ದೀಯ ನೀನು ಅಂದಾಗ ಬಟ್ಟೆಯನ್ನೆಲ್ಲ ಪ್ಯಾಕ್ ಮಾಡಿದ್ದಾಳೆ. ನಿನ್ನ ಬಟ್ಟೆಯನ್ನು ಕೂಡ ಪ್ಯಾಕ್ ಮಾಡಲು ಹೇಳುತ್ತೇನೆ, ಬಂದು ಬಿಡು ಅಂತ ಹೇಳುತ್ತಾನೆ. ಆಗ ಅವನು ಏನೂ ಮಾತನಾಡದೆ ಫೋನನ್ನು ಕಟ್ ಮಾಡಿಬಿಡುತ್ತಾನೆ. ಅವನಲ್ಲಿರುವ ದುರಹಂಕಾರ ತುಂಬ ನೋವು ಮಾಡುತ್ತಿರುತ್ತದೆ. ತನಗೆ ಹೇಳದೆ ಹೇಗೆ ಅವಳು ಗಿರಿ ಜೊತೆ ಹೋಗುತ್ತಾಳೆ? ನನ್ನ ಜೊತೆ ಡಿಸ್ಕಸ್ ಮಾಡಿಲ್ಲ. ನಾನು ಕೋಪ ಮಾಡಿಕೊಂಡಿದ್ದೇನೆ. ಒಂದು ಮಾತು ಕ್ಷಮೆ ಕೇಳಬೇಕು ಅನ್ನುವ ಕಾಮನ್ ಸೆನ್ಸ್ ಕೂಡ ಅವಳಿಗೆ ಇಲ್ಲ. ಅವಳೊಬ್ಬಳೇ ಹೋಗಿದ್ದರೆ ಬೇಸರವಿಲ್ಲ. ನನ್ನ ಮಗು ಬೇರೆ ಇದೆ ಅವಳ ಹೊಟ್ಟೆಯಲ್ಲಿ ಅಂತ ಇವನು ಸಾಮಾನ್ಯ ಗಂಡಸರ ರೀತಿ ಯೋಚಿಸುತ್ತಿದ್ದಾನೆ. ಅವಳ ಮೇಲೆ ಕೋಪ ಬರುತ್ತಿದೆ. ಜಾಸ್ತಿ ಕೋಪ ಮಾಡಿಕೊಳ್ಳಬೇಕು ಅಂತ ಪ್ರಯತ್ನ ಮಾಡುತ್ತಿದ್ದಾನೆ. ಆದರೆ ಅಷ್ಟೊಂದು ಕೋಪ ಬರುತ್ತಿಲ್ಲ. ವಿಕ್ರಮ್ ತನ್ನ ಆಫೀಸ್ನಲ್ಲಿ ಕೆಲಸ ಮಾಡುವ ಸುಂದರ ಹುಡುಗಿಯ ಕಡೆ ತನ್ನ ಗಮನವನ್ನು ಹರಿಸುತ್ತಾನೆ. ನೋಡಲು ತುಂಬ ಸುಂದರವಾಗಿದ್ದಾಳೆ. ತುಂಬ ನೀಟಾಗಿ ರೆಡಿಯಾಗಿದ್ದಾಳೆ. ಇನ್ನೇನು ಹೇಳಲು ಸಾಧ್ಯವಿಲ್ಲ. ಮಾಡೆಲ್ ರೀತಿ ಇದ್ದಾಳೆ. ಇವನ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬರಲು ಶುರುವಾದವು. ದಮಯಂತಿಗೆ ಪಾಠ ಕಲಿಸಬೇಕು. ನನಗೆ ನೋವು ಮಾಡುತ್ತಾಳೆ. ನಾನು ಯಾವುದೇ ಕಾರಣಕ್ಕೂ ಇಂದು ಗಿರಿಯ ಮನೆಗೆ ಹೋಗುವುದಿಲ್ಲ. ಬೇಕಾದರೆ ಅವಳೇ ಹೋಗಲಿ. ಅವಳಾಗಿ ಅವಳೇ ನನ್ನನ್ನು ಬಾ ಅಂತ ಕರೆಯುವವರೆಗೂ ನಾನು ಹೋಗುವುದಿಲ್ಲ ಅಂತ ಅಂದುಕೊಳ್ಳುತ್ತಿದ್ದ. ಅಷ್ಟರಲ್ಲಿ ಆ ಕ್ಯಾಬಿನ್ನಲ್ಲಿ ಇದ್ದ ಹುಡುಗಿ ಇವನನ್ನೇ ನೋಡಲು ಶುರು ಮಾಡಿದಳು. ಇವನು ಕೂಡ ಅವಳನ್ನೇ ನೋಡುತ್ತಿದ್ದ. ಇಬ್ಬರು ಸ್ವಲ್ಪ ಸಮಯ ಪರಸ್ಪರ ಒಬ್ಬರನ್ನು ಒಬ್ಬರು ನೋಡಿಕೊಳ್ಳುತ್ತಿದ್ದರು. ನಂತರ ಇವನಿಗೆ ದಮಯಂತಿ ನೆನಪಾಗಿ ತನ್ನ ದೃಷ್ಟಿಯನ್ನು ಬದಲಿಸಿದ. ಆದರೂ ಕೂಡ ಮನಸ್ಸಿನಲ್ಲಿ ಆ ಹುಡುಗಿಯ ಮೇಲೆ ಹೊಸದಾಗಿ ಫೀಲಿಂಗ್ ಇವನಿಗೆ ಶುರುವಾಗಿದೆ ಅಂತ ಅನಿಸುತ್ತಿದೆ. ಪುನಃ ಅವಳಿಗೆ ಕಾಲ್ ಮಾಡಲು ಫೋನ್ ತೆಗೆದುಕೊಂಡು ಒಂದು ಬಾರಿ ಅವಳ ಜೊತೆ ನಾನು ಮಾತನಾಡಿದರೆ ಸರಿ ಹೋಗುತ್ತದೆ ಅಂತ. ಆದರೆ ಫೋನ್ ಸಿಗಲಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು
ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ.